ಕಾವೇರಿ ನೀರಿನ ವಿಚಾರವಾಗಿ ತೀವ್ರ ಸಮಸ್ಯೆ ಆಗ್ತಾ ಇದೆಯಲ್ಲ, ಹೀಗಾಗಿ ಆಗಸ್ಟ್ 2ನೇ ತಾರೀಕು ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ ಸಿಎಂ ಡಿಕೆ. ಸರ್ವಪಕ್ಷ ಸಭೆಯಲ್ಲಿ ಚರ್ಚೆಯನ್ನ ನಡೆಸೋರಿದ್ದಾರೆ ಡಿಕೆ. ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ಶಾಸಕರು, ಜೆಡಿಎಸ್ ಶಾಸಕರಿಗೆ ಸಭೆಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಸಿಎಂ ಡಿಕೆ. ಭಾನುವಾರ ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ಸಭೆ ನಡೆಯುತ್ತೆ. ಆಗಸ್ಟ್ 3ನೇ ತಾರೀಕು ತಮಿಳುನಾಡು ಸಿಎಂ ಜೊತೆಗೆ ಸಭೆ ಇದೆಯಲ್ಲ, ವಿಜಯ್ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ಇಲ್ಲಿ ಸಭೆ ನಡಿಬೇಕಿದೆ. ಅದಕ್ಕೂ ಮುಂಚಿತವಾಗಿ ಆಗಸ್ಟ್ 3ಕ್ಕೆ ವಿಜಯ್ ಅವ್ರ ಜೊತೆಗೆ ಸಭೆ ಇರೋದು. ಆಗಸ್ಟ್ 2ನೇ ತಾರೀಕೆ ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ ಸಿಎಂ ಡಿಕೆ. ಸಿಎಂ ವಿಜಯ್ ಜೊತೆಗೆ ಭೇಟಿ ಆಗೋದಕ್ಕೂ ಮುಂಚಿತವಾಗಿ ಇಲ್ಲಿ ಕೂತು ಚರ್ಚೆ ಮಾಡೋಣ, ಸರ್ವಪಕ್ಷಗಳ ನಾಯಕರ ಮಾತುಗಳು ಏನಾಗಿರುತ್ತೆ, ನಿರ್ಧಾರ ಏನಾಗಿರುತ್ತೆ, ಕೂತು ಮಾತನಾಡೋಣ ಅನ್ನೋದಾಗಿ ಸರ್ವಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ. ವಿಜಯ್ ಜೊತೆಗಿನ ಸಭೆಗೂ ಮುಂಚಿತವಾಗಿ ಸರ್ವಪಕ್ಷ ಸಭೆಯನ್ನ ಡಿಕೆ ಕರೆದಿದ್ದಾರೆ. ಬಿಜೆಪಿ ನಾಯಕರುಗಳಿಗೂ ಕೂಡ ಇದಾಗಲೇ ಆಹ್ವಾನ ಹೋಗಿದೆ, ಬರಬೇಕು ಅನ್ನೋದಾಗಿ. ಹಾಗೆ ಜೆಡಿಎಸ್ ಶಾಸಕರಿಗೂ ಕೂಡ ಸಭೆಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಸಿಎಂ ಡಿಕೆ. ಇದು ಆಗಸ್ಟ್ 2ನೇ ತಾರೀಕು ನಡೀತಾ ಇರುವಂತಹ ಸಭೆ. ಸರ್ವಪಕ್ಷಗಳ ನಾಯಕರು ಇರ್ತಾರೆ. ಈಗ ರಾಜ್ಯದಲ್ಲಿರುವಂತಹ ಸ್ಥಿತಿಗತಿಯ ಬಗ್ಗೆ ಚರ್ಚೆಗಳಾಗುತ್ತೆ. ಪ್ರತಿ ವರ್ಷ ಹೀಗೆ ಆದ್ರೆ ಹೇಗೆ, ಇದು ರೈತರಲ್ಲಿರುವಂತಹ ಆಕ್ರೋಶ, ಅವ್ರು ಮಾಡ್ತಾ ಇರುವಂತಹ ಪ್ರಶ್ನೆ. ಪ್ರತಿ ಬಾರಿ ಕಾನೂನು ಪ್ರಕಾರನೇ ಹೋಗೋದಕ್ಕಾಗತ್ತಾ? ಮಳೆನೇ ಬರಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಯಾವ ಕಾನೂನಿದೆ? ನಮ್ಮ ಪರಿಸ್ಥಿತಿಯನ್ನ ನೋಡ್ಕೊಂಡು ನಡೆಸಬೇಕಲ್ವಾ ಅಂತ ರೈತರು ತಮ್ಮ ಮಾತುಗಳನ್ನ ಮುಂದಿಡ್ತಾ ಇದ್ದಾರೆ. ಸೊ ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ವಿಜಯ್ ಅವರ ಭೇಟಿಗೂ ಮುಂಚಿತವಾಗಿ ಇಲ್ಲಿ ಸರ್ವಪಕ್ಷಗಳ ಸಭೆಯನ್ನ ನಡೆಸುವವರಿದ್ದಾರೆ 2ನೇ ತಾರೀಕು. ಬಹಳಷ್ಟು ವಿಚಾರಗಳಲ್ಲಿ ಚರ್ಚೆಗಳಾಗುತ್ತೆ. ಸೊ ಅದಾದ ನಂತರ 3ನೇ ತಾರೀಕು ಸಿಎಂ ವಿಜಯ್ ಹಾಗೆ ಸಿಎಂ ಡಿಕೆ ಭೇಟಿಯನ್ನ ಆಗ್ತಾರೆ. ಇನ್ನು ಮಂಡ್ಯದಲ್ಲಿ ಜನನಾಯಕನ್ ಚಿತ್ರ ಪ್ರದರ್ಶನ ರದ್ದಾಗಿದೆ. ತಮಿಳುನಾಡು ಸಿಎಂ ವಿಜಯ್ ನಟನೆಯ ಸಿನಿಮಾ ಇದು. ಇನ್ಫ್ಯಾಕ್ಟ್ ಅವರ ಕೊನೆ ಸಿನಿಮಾ ಮಂಡ್ಯದ ಗುರುಶ್ರೀ ಚಿತ್ರಮಂದಿರದಲ್ಲಿ ಪ್ರದರ್ಶನ ಆಗ್ತಾ ಇತ್ತು, ಇದೀಗ ರದ್ದಾಗಿದೆ. ಚಿತ್ರ ಪ್ರದರ್ಶನ ರದ್ದಾದ ಬಗ್ಗೆ ಮ್ಯಾನೇಜರ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕಾರಣ ಇಷ್ಟೇ, ತಮಿಳುನಾಡಿಗೆ ನೀರು ಹರಿಸಬೇಕು ಅಂತ CWMA ಆದೇಶ ಬಂತು. ಅದರ ಬೆನ್ನಲ್ಲೇ ರೈತರ ಆಕ್ರೋಶ ಹೆಚ್ಚಾಗ್ತಾ ಇದೆ. ಅದು ಆ ನಂತರದಲ್ಲಿ ಚಿತ್ರಮಂದಿರಗಳವರೆಗೂ ಕೂಡ ವ್ಯಾಪಿಸ್ತಾ ಇದೆ. ತಮಿಳು ಚಿತ್ರಗಳಿಗೆ ಅವಕಾಶನೇ ಮಾಡಿಕೊಡ್ಬಾರ್ದು ಅಂತ. ಅದಕ್ಕೆ ಜನನಾಯಕನ್ ಸಿನಿಮಾದ ಪೋಸ್ಟರ್ಗಳನ್ನ ಹರಿತಾ ಇದ್ದಾರೆ. ಹಾಗೆ ಚಿತ್ರ ಪ್ರದರ್ಶನ ಕೂಡ ರದ್ದಾಗಿದೆ. ಬಿಡುಗಡೆಯಾಗಿ ಕೆಲ ದಿನಗಳಾಗಿದೆ. ಅದರ ಬೆನ್ನಲ್ಲೇ ಇದೀಗ ಜನನಾಯಕನ್ ಚಿತ್ರ ಪ್ರದರ್ಶನ ರದ್ದಾಗಿದೆ ಮಂಡ್ಯದಲ್ಲಿ. ಮಂಡ್ಯದ ಗುರುಶ್ರೀ ಚಿತ್ರಮಂದಿರ, ಅಲ್ಲಿ ಪೋಸ್ಟರ್ ಎಲ್ಲ ಅಂಟಿಸಿದ್ರು. ಚಿತ್ರಮಂದಿರದ ಹೊರಗಡೆ ಗೇಟ್ಗೆ ಪೋಸ್ಟರ್ ಅಂಟಿಸಿದ್ರು, ನೀವು ಗಮನಿಸಬಹುದು. ಸೊ ಅದನ್ನೆಲ್ಲ ಹರಿದಿದ್ದಾರೆ. ಪ್ರತಿದಿನ ಬಹುಶಃ 4 ಪ್ರದರ್ಶನ ಇತ್ತು ಅನ್ಸುತ್ತೆ ಅಲ್ಲಿ. ಇದೀಗ ಪ್ರದರ್ಶನವನ್ನ ರದ್ದು ಮಾಡಿದ್ದಾರೆ. ತಮಿಳು ಸಿನಿಮಾಗಳಿಗೆ ಅವಕಾಶನೇ ಮಾಡಿಕೊಡ್ಬಾರ್ದು ಅಂತ ಆಗಲೇ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಮಾತನಾಡಬೇಕಾದ್ರೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈಗ ರಿಲೀಸ್ ಆಗಿ ನಡೀತಾ ಇದೆಯಲ್ಲ ಜನನಾಯಕನ್ ಸಿನಿಮಾ, ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ. ವಿಜಯ್ ಅವರು ಸಿಎಂ ಅಲ್ಲದೇ ಇದ್ರೂ ಕೂಡ ಈ ರೀತಿಯಾಗಿ ಒಂದು ಪರಿಣಾಮ ಬೀರ್ತಾ ಇತ್ತು ತಮಿಳು ಸಿನಿಮಾ ಅಂತ ಬಂದಾಗ. ಇಟ್ಸ್ ನಾಟ್ ಜಸ್ಟ್ ಅವರು ಸಿಎಂ ಅನ್ನೋ ವಿಚಾರಕ್ಕಲ್ಲ, ಕನ್ನಡ ಪರ ಸಂಘಟನೆಗಳು ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಪ್ರಯತ್ನಿಸಿದ್ದಾರೆ. ಜನನಾಯಕನ್ ಚಿತ್ರದ ಪೋಸ್ಟರ್ ಅನ್ನ ಹರಿದುಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನನಾಯಕನ್ ಬಹಳ ಹೈಪ್ ಪಡೆದುಕೊಂಡಂತ ವಿಜಯ್ ಅವರ ಸಿನಿಮಾ, ಅವರು ಸಿಎಂ ಆದ್ಮೇಲೆ ರಿಲೀಸ್ ಆಗ್ತಾ ಇರುವಂತ ಅವರ ಕೊನೆಯ ಸಿನಿಮಾ, ನಟನೆಗೆ ವಿದಾಯ ಹೇಳಿದ ನಂತರದಲ್ಲಿ ಬಿಡುಗಡೆ ಆಗ್ತಾ ಇರುವಂತ ಸಿನಿಮಾ ಇದು ಜನನಾಯಕನ್ ಸಿನಿಮಾ. ಬಿಡುಗಡೆಯಾಗಿ ಪ್ರದರ್ಶನ ಕೂಡ ಕಾಣಿಸ್ತಾ ಇತ್ತು. ಇದೀಗ ಗುರುಶ್ರೀ ಚಿತ್ರಮಂದಿರಕ್ಕೆ ಹೋಗಿ ಕನ್ನಡ ಪರ ಸಂಘಟನೆಗಳು ಆ ಪೋಸ್ಟರ್ ಅನ್ನ ಹರಿದು ಹಾಕ್ತಾ ಇರುವಂತ ದೃಶ್ಯ ನೋಡ್ತಾ ಇದ್ದೀರಿ ನೀವು. ಮಂಡ್ಯದಲ್ಲಿ ಈ ರೀತಿಯಾಗಿ ಸಿನಿಮಾ ಮಂದಿರದ ಮುಂದೆ ಹಾಕಿರುವಂತ ಪೋಸ್ಟರ್ ಹರಿದು ಜೊತೆಗೆ ಸಿನಿಮಾ ಪ್ರದರ್ಶನವನ್ನ ಕೂಡ ರದ್ದು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಈಗ ರದ್ದಾಗಿದೆ. ರಾಜಕೀಯ ಲಾಭ ಪಡ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ. ಈ ನಿಯೋಗ ಇಲ್ಲಿ ತಗೊಂಡೋಗೋದು ಡೆಲ್ಲಿಗೆ ತಗೊಂಡೋಗಿ ಅವರ ಪ್ರೈಮ್ ಮಿನಿಸ್ಟ್ರು, ಅವರ ನೀರಾವರಿ ಸಚಿವರ ಮೇಲೆ ಒತ್ತಡ ಹಾಕಲಿ, ಆಗ ಅನುಕೂಲ ಆಗುತ್ತೆ. ನೀವು ಡ್ಯಾಮ್ ನೋಡ್ಕೊಂಬಂದು ಏನು ಅನುಕೂಲ ಆಗುತ್ತೆ? ಡ್ಯಾಮ್ ನೋಡ್ಕೊಂಬರೋದ್ರಿಂದ BJP ಅವ್ರಿಗೆ ಏನು ಅನುಕೂಲ ಆಗ್ತದೆ? ಏನು ಮಳೆಗಳೇ ತರಿಸ್ತಾರ? ಅಷ್ಟೇ, ಅವ್ರು ಬೇರೆ ಏನೂ ಇಲ್ಲ. ಪೊಲಿಟಿಕಲ್ ಗೇನ್ ಏನು ಮಾಡಬೇಕು ಅದನ್ನು ಅವರು ಮಾಡ್ತಾ ಇದ್ದಾರೆ. ನೀವು ನಿಜಕ್ಕೂ ರಾಜ್ಯದ ಜನದ ಋಣ ತೀರಿಸಬೇಕು, ಕಾವೇರಿ ಒಡಲಿನ ರೈತರಿಗೆ ನ್ಯಾಯ ಕೊಡಿಸ್ಬೇಕಂದ್ರೆ ಕೇಂದ್ರಕ್ಕೆ ನಿಯೋಗ ತಗೊಂಡು ಹೋಗಲಿ, ಇಲ್ಲ ಇಲ್ಲಿ ಸರ್ವಪಕ್ಷಗಳ ಸಭೆ ಮಾಡ್ತಾರಲ್ಲ ಅಲ್ಲಿ ಬಂದು ಸಲಹೆ ಕೊಡಲಿ. ಹೋಗಿ ಅಲ್ಲಿ ಹೋರಾಟ ಮಾಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಏನಾದರೂ ಮಾಡ್ಕೊಂಡು ಬರ್ಬೋದು ಅಷ್ಟೇ. ಮಂಡೇ ಸಿಎಂ ವಿಜಯ್ ತಮಿಳುನಾಡು ಸಿಎಂ ಬರ್ತದೆ ಸರ್, ಐ ಸಪೋರ್ಟಿಂಗ್ ಅವರ್ ಅಪೋಸಿಂಗ್? ಅದೇ, ನೀವು ವಿಜಯ್ ಅವರು ರಾಜ್ಯಕ್ಕೆ ಬರೋದನ್ನು ಮುಕ್ತ ಮನಸ್ಸಿನಿಂದ
ಒಳ್ಳೆ ಮನಸ್ಸಿನಿಂದ ನಾವು ಸ್ವಾಗತಿಸ್ತೀವಿ. ಆದರೆ ಈ ಥರ ಕಿರಿಕ್ ಮಾಡ್ಕೊಂಡು ಬರೋದ್ರಿಂದ ಯಾರಿಗೂ ಲಾಭ ಇಲ್ಲ. ನೀವು ಅವ್ರು ಬರೋದು ಒಳ್ಳೆಯದೇ. ಈ ಸಂಕಟ ಪರಿಸ್ಥಿತಿಯಲ್ಲಿ ಕೂತು ಮಾಡೋದಕ್ಕೆ ಅನುಕೂಲ ಆಗ್ತದೆ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ 3ನೇ ತಾರೀಕು ಅವ್ರು ಬಂದ ಮೇಲೆ ಹೆಲಿಕಾಪ್ಟರ್ ನಾನು ಕರ್ಕೊಂಡೋಗಿ ಕಾವೇರಿ ಕೊಳ್ಳನ ತೋರಿಸ್ತೀವಿ ಅಂತ. ಅದೆಲ್ಲ ಒಳ್ಳೇದಾಗುತ್ತೆ. ಈಗ ನಾವು ಅವ್ರು ಬರೋದನ್ನ ಬೇಡ ಅಂತ ಹೇಳೋದು ಅದು ಸರಿಯಲ್ಲ. ಬಂದು ಕಾವೇರಿ ಕೊಳ್ಳ ನೋಡ್ತಾ ಅಷ್ಟು ನೀರು ಬಿಡಬೇಡಿ ಅಂತ ಹೇಳ್ತಾರೆ ಅವರು. ಅದು ನೋಡೋಣ ಏನಾಗುತ್ತೆ, ನೀರು ಬಿಡಿ ಅಂತ ಹೇಳ್ತಾರೆ. ನೋಡೋಣ ಏನಾಗುತ್ತೆ ಅಂತ. ಅಲ್ಲ ಹಂಗನೇ CWMA ಮುಂದೆ ನೀವು ಅರ್ಜಿ ಹಾಕೋ ಅವಶ್ಯಕತೆ ಇರಲ್ಲ. ಅವ್ರು ಬಂದು ಕಾವೇರಿ ಕೊಳ್ಳ ನೀರಿಲ್ಲಪ್ಪ ನಾನು ಹೋಗ್ತೀನಿ ಅಂತ ಹೋಗ್ಬೋದಾಗಿತ್ತು. ಈಗ ತೋರಿಸ್ತೀವಿ ಅಂತ ಹೇಳಿದ್ರೆ ತುರ್ತು ಅರ್ಜಿ ವಿಚಾರಣೆ ಮಾಡಿದ್ರೆ ನೀವೇ ಮನವಿ ಮಾಡಿದ್ದೀರಾ. ಈಗ ಅವ್ರನ್ನ ಕರ್ಕೊಂಡು ನಾವು ಹೆಲಿಕಾಪ್ಟರ್ ತಗೊಂಡು ನೀರಿಲ್ದಿರ ತೋರಿಸ್ತೀವಲ್ಲ, ನೀರಿಲ್ದಿರ ತೋರಿಸ್ತೀವಲ್ಲ. ನೀವು ತೋರಿಸ್ರೆ ಒಪ್ಕೊಂಡ್ರೆ ನಿಮ್ಮ ಪ್ರಯತ್ನ ಸಕ್ಸರಿ. ಅದರ್ವೈಸ್ ಇಲ್ಲ ಅಂತಂದ್ರೆ ನೀರಿಲ್ದಿರ ತೋರ್ಸೋಣ, ನೋಡೋಣ ಏನಾಗುತ್ತೆ. ನಮ್ಮ ಪ್ರಯತ್ನ ನಾವು ಪಡ್ಬೇಕಲ್ಲ. ಒಂದು ನಿರ್ಧಾರ ಸರ್ ಇದು. ಈಗ ದ್ವಂದ್ವ ಆಗುತ್ತೆ. CWMA ಆದೇಶ ಮಾಡೋರು ನೀರು ಬಿಡಿ ಅಂತ, ಇನ್ನು ಕಾವೇರಿ ವಾಟರ್ ಮ್ಯಾನ್ ರೆಗ್ಯುಲೇಟರಿ ಅಥಾರಿಟಿ ಬಿಡಿ ಅಂತ ಹೇಳಿದ್ದಾರೆ. ಅದು ವಿರುದ್ಧವಾಗಿ ನೀವು ತಮಿಳುನಾಡು CM ಬಂದ ತಕ್ಷಣ ಈಗ ಅವ್ರನ್ನ ಬನ್ನಿ ಅಂತ ನಾವು ಕರೆದಿದ್ದಲ್ಲ, ನಾವು ಬರ್ತೀವಿ ಅಂತ ಆ ರಾಜ್ಯದ ಮುಖ್ಯಮಂತ್ರಿ ಕಚೇರಿಯಿಂದ ಲೆಟ್ರ್ ಬರೆದಾಗ ನಾವು ನೀವು ಬರೋಕ್ಕೆ ಬೇಡ ಅಂತ ಹೇಳೋಕ್ಕಾಗ್ತದೆ? ಅದು ಅಲ್ಲಿ ನಮ್ಮ ರೈತರು ಅದನ್ನು ಸ್ವಾಗತ ಮಾಡ್ತಾರೆ. ತಮಿಳುನಾಡು CM ಕರ್ನಾಟಕ ಈಗ ಬೇರೆ ಪರಿಸ್ಥಿತಿ. ಬೆಳಗ್ಗೆನೆ ಆ ಜನನಾಯಕನ್ ಮೂವಿ ಪೋಸ್ಟ್ಗೆ ಇಷ್ಟೆಲ್ಲ ಅರ್ಧ ಹಾಕಿದ್ದಾರೆ ಮಂಡ್ಯದಲ್ಲಿ. ಈ ಪರಿಸ್ಥಿತಿ ಏನಾಗುತ್ತೆ ನೋಡೋಣ. ಇವತ್ತು 2ನೇ ಬಂದಿದೆ. ಪ್ರತಿಯೊಬ್ಬ ರಾಜಕಾರಣಿ ಮತ್ತು ಅಲ್ಲಿರುವ ಆಡಳಿತಗಳು ಪ್ರತಿ ಸಲ ಮಂಡತನ ತೋರಿಸ್ತಾರೆ. ಇವರು ಮಂಡತನ ತೋರಿಸಲ್ಲ ಅಂತೇಳಿ ನಿಮಗೆ ಏನಾದ್ರು ಈಗ ನಾವೇ ಎಲ್ಲ ಊಹಾಪೋಹಗಳಿಗೆ ನಾಂದಿ ಆಡೋದು ಬೇಡ. ಊಹಪ್ಪು ಅಲ್ಲ ಸರ್, ಸಾಕಷ್ಟು ಅಲ್ಲಲ್ಲ, ಉದಾಹರಣೆಗಳಿವೆ. ವಿಜಯ್ ಅವರು ಡಿಫ್ರೆಂಟ್ ಅಂತ ನಾವು ತಿಳ್ಕೊಂಡಿದ್ದೀವಿ. ನೋಡೋಣ ಬಂದಾಗ ಏನು ಮಾಡ್ತಾರೆ ಅಂತ. ಬರೋಕ್ಕೆ ಮುಂಚೆನೆ ಅವ್ರು ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು.